ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಮಲೆನಾಡು ಸ್ಪೆಷಲ್ ಮಾವಿನಕಾಯಿ ನೀರುಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಮಾವಿನಕಾಯಿ ಮತ್ತು ಒಂದು 5 ಹಸಿಮೆಣಸು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬೇಯ್ಕೊಬೇಕು. ನೋಡಿ, ಆದಷ್ಟು ಕಾಡು ಮಾವಿನಕಾಯಿ ಆದರೆ ತುಂಬಾ ಒಳ್ಳೆಯದು. ಮಾವಿನಕಾಯಿ ಒಳ್ಳೆಯದು, ಹಣ್ಣಾಗಬಾರ್ದು. ನೋಡಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಮಾವಿನಕಾಯಿ ಮತ್ತು ಹಸಿಮೆಣಸೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಬಣ್ಣ ಬದಲಾಯಿಸುತ್ತೆ. ಕುಕ್ಕರಿಗೆ ಹಾಕಿ ಕೂಗಿಸ್ತೀನಿ ಅಂದ್ರೂ ಪರವಾಗಿಲ್ಲ, ಇಲ್ಲ ಪಾತ್ರೆಲಿ ಬೇಯಿಸ್ತೀನಿ ಅಂದ್ರೂ ಓಕೆ. ನೋಡಿ, ಚೆನ್ನಾಗಿ ಬೇಯ್ಕೊಂಡಿದೆ. ಹಸಿಮೆಣಸು ಮತ್ತು ಮಾವಿನಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನೀರು ಚೆಲ್ಲಬಾರ್ದು, ನೀರು ಬಹಳ ಮುಖ್ಯ. ಬೇಯಿಸಿದ ನೀರು ಹಾಗೆ ಎತ್ತಿಟ್ಕೋಬೇಕು. ನೋಡಿ, ಈ ಕಡೆ ಒಗ್ಗರಣೆಗೆ ನಾನು ಒಂದು ಒಣಮೆಣಸು ಹಾಗೆ ಒಂದು 8-10 ಬೆಳ್ಳುಳ್ಳಿ ಹೆಸಳನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಸೌಟಲ್ಲೇ ಒಗ್ಗರಣೆ ಕೊಡೋದ್ರಿಂದ ಗ್ಯಾಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ, ಇದಕ್ಕೀಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಕಾದು ಚಟಪಟ ಚಟಪಟ ಅಂತ ಇದೆ. ಅದಕ್ಕೆ ನಾನೀಗ ಒಣಮೆಣಸು ಹಾಕಿಬಿಟ್ಟು ಮತ್ತು ಅದ್ರ ಜೊತೆಗೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕಿ ಕ್ಲೀನಾಗಿ ನೋಡಿ ಈ ಥರ ಫ್ರೈ ಆಗಬೇಕು. ಚಟಪಟ ನಂತರ ಬೆಳ್ಳುಳ್ಳಿ ಬಣ್ಣ ಕೂಡ ಬದಲಾಯಿಸಬೇಕು, ಆ ಥರ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಬಣ್ಣ ಬದಲಾಯಿಸಬೇಕು, ಕೆಂಪಾಗಬೇಕು ಬೆಳ್ಳುಳ್ಳಿ ಎಲ್ಲ. ಆ ಥರ ಒಗ್ಗರಣೆ ಚೆನ್ನಾಗಿದ್ದರೆ ನಮ್ಮ ನೀರುಗೊಜ್ಜು ತುಂಬಾ ಘಮ ಘಮ ಅಂತಿರುತ್ತೆ. ನೋಡಿ, ಈ ಕಡೆ ನಾನು ಮಾವಿನಕಾಯಿ ಬೇಯಿಸಿದ್ವಲ್ಲ, ಹಸಿಮೆಣಸು ಮಾವಿನಕಾಯಿ ಸಿಪ್ಪೆ ತಗೊಂಡು ರೆಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹೆಚ್ಚಿಕೊತೀನಿ. ಚೆನ್ನಾಗಿ ಮೇಲಿನ ಮಾವಿನಕಾಯಿಯ ಬೇಯಿಸಿದ ಪಲ್ಪೆಲ್ಲ ಬಿಟ್ಕೋಬೇಕು. ಕ್ಲೀನಾಗಿ ಆ ರೀತಿಯಾಗಿ ಹೆಚ್ಚಿಕ್ಕಿ ತೆಗಿತೀನಿ. ಮಾವಿನಕಾಯಿ ಬೀಜನ ತೆಗಿತೀನಿ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಏನು ಮಾಡ್ತೀನಿ, ನಾನು ಕ್ಲೀನಾಗಿ ಹೆಚ್ಚಿಕ್ಕಿ ತೆಗಿತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ರುಚಿಯಾಗುತ್ತೆ. ಕೈಲಿ ನಾವು ಇದನ್ನು ಆದಷ್ಟು ಕೈಯಲ್ಲಿ ಹೆಚ್ಚಿಕ್ಕಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ ಮಾವಿನಕಾಯಿ ಬೀಜ ತೆಗಿತಾಯಿದ್ದೀನಿ. ಕ್ಲೀನಾಗೆಲ್ಲ ಹೆಚ್ಚಿಕೊಂಡಿದ್ದೀನಿ. ಈಗ ಅದರಲ್ಲಿ ಬೇಡದೇ ಇರೋಂಥ ಪದಾರ್ಥ ಇರುತ್ತಲ್ಲ, ಗಟ್ಟಿ ಪದಾರ್ಥ, ಅದನ್ನೆಲ್ಲ ತಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲೇ ತೆಗಿಬೇಕು, ಚೆನ್ನಾಗಿರುತ್ತೆ. ಸೋಸೋದೇನು ಬೇಡ, ಕೈಲೇ ತಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಬರುತ್ತೆ. ಇದಕ್ಕೀಗ ಬೇಯಿಸಿಟ್ಕೊಂಡಿರೋ ನೀರಿತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಮೇಲೆ ಕೂಡ ನೀರನ್ನು ನೀವು ಹಾಕ್ಕೊಬೋದು. ಹಾಗೆ ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅಷ್ಟೇ ಅಲ್ಲದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಮಾವಿನಕಾಯಿ ಬೇಯಿಸುವಾಗ ಕೂಡ ಮುಂಚೆನೇ ಹಾಕಿದ್ವಿ, ಆದ್ರೂ ಈಗಲೂ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಾವಿನಕಾಯಿ ನೀರುಗೊಜ್ಜು ರೆಡಿಯಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು, ಮತ್ತು ಹಾಗೆಯೇ ಊಟ ಆದ ನಂತರ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಈ ಥರ ನೀರುಗೊಜ್ಜು. ಅದರಲ್ಲೂ ಬೇಸಿಗೆಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾವಿನಕಾಯಿ ನೀರುಗೊಜ್ಜನ್ನ ಮಾಡಿ ನೋಡಿ, ಹೇಗಿದೆ ಅಂತ ನಂಗೆ ಹೇಳಿ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.